ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1522 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರನ್ನು ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಪ್ರಥಮತವಾಗಿ ಒಂದು ಪ್ರಶ್ನೆಯಲ್ಲಿ ಕಳೆದ 3 ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎಷ್ಟು ITBT ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ ಆರಂಭಗೊಂಡಿದೆ, ಎಷ್ಟು ಜನರಿಗೆ ಉದ್ಯೋಗ ದೊರಕಿದೆ, ಜಿಲ್ಲಾವಾರು ಮಾಹಿತಿ ನೋಡಬೇಕು ಅಂತ ಕೇಳಿದೆ. ಆದರೆ ಅವರು ಟೋಟಲ್ ಇಡೀ ರಾಜ್ಯದ ಕೊಟ್ಟಿದ್ದಾರೆ, ಜಿಲ್ಲಾವಾರು ಮಾಹಿತಿ ಕೊಟ್ಟಿಲ್ಲ. ಎರಡನೇದು, ಸದರಿ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ITBT ಕಂಪನಿ ಸ್ಟಾರ್ಟ್ಅಪ್ ಆರಂಭಗೊಂಡ ಒಡಂಬಡಿಕೆ ಎಷ್ಟು ಮಾಡಿದೆ, ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳಿದೆ. ಅವರು ಕೂಡ ಟೋಟಲ್ ರಾಜ್ಯದ ಕೊಟ್ಟಿದ್ದಾರೆ, ಬಿಟ್ಟರೆ ಅದನ್ನು ಕೂಡ ಜಿಲ್ಲಾವಾರು ಕೊಟ್ಟಿಲ್ಲ. ನಾನು ಆ ಎರಡೂ ಜಿಲ್ಲಾವಾರು ಮಾಹಿತಿ ಇಲ್ಲದ ಕಾರಣ ಒಂದೆರಡು ಪ್ರಶ್ನೆಯನ್ನು ನಾನು ಉಪ ಪ್ರಶ್ನೆಯನ್ನು ಮಂತ್ರಿಗಳ ಹತ್ರ ಕೇಳಬಯಸ್ತೇನೆ. ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಎಷ್ಟು ಜನ ಅಲ್ಲಿ ಸೀಟ್ ಇದೆ ಅಲ್ಲ, ಕೂತ್ಕೊಳ್ಳಿ. ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಎಷ್ಟು ಜನ ಈಗಾಗಲೇ ಹೊಸ ಕಂಪನಿಗಳು ಅರ್ಜಿ ಹಾಕಿದೆ, ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಹೇಳುವಂಥದ್ದು ಮಾನ್ಯ ಮಂತ್ರಿಗಳು ಹೇಳಬೇಕು ಅಂತ ಹೇಳೋದು ಒಂದು. ಎರಡನೇದು ಉಪ ಪ್ರಶ್ನೆಯಲ್ಲಿ ನಮ್ಮಲ್ಲಿ MRP ಇರ್ಬೋದು, SEZ, ಪ್ಲಾಸ್ಟಿಕ್ ಪಾರ್ಕ್, ಪ್ರೈವೇಟ್ IT ಪಾರ್ಕ್, ONGC IT ಕಂಪನಿಗಳು, 100 ಸ್ಟಾರ್ಟ್ಅಪ್ ಕಂಪನಿಗಳು ಇದೆ, ತುಂಬ ಇಂಜಿನಿಯರಿಂಗ್ ಕಾಲೇಜುಗಳು ಇದೆ, ಸಾವಿರಾರು ಎಂಪ್ಲಾಯೀಸ್ಗಳು ಈಗಾಗಲೇ ಇದ್ದಾರೆ. ಆದರೆ ಈಗಾಗಲೇ ಮಂತ್ರಿಗಳೊಂದು PPP ಮಾಡೆಲಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಈ ಹಿಂದೆ ಮಾನ್ಯ ಭರತ್ ಶೆಟ್ಟಿ ಅವರು ಇಲ್ಲಿ ಪ್ರಶ್ನೆ ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಈಗಾಗಲೇ ಭರತ್ ಶೆಟ್ಟಿ ಅವರು PPP ಮಾಡೆಲಲ್ಲಿ ಒಂದು ಪ್ರಶ್ನೆಯನ್ನ ಅವರ ಉತ್ತರ ಕ್ಷೇತ್ರದಲ್ಲಿ IT ಪಾರ್ಕನ್ನು ಪ್ರಾರಂಭ ಮಾಡುವ ದೃಷ್ಟಿಯಲ್ಲಿ ಮಂತ್ರಿಗಳ ಹತ್ರ ಕೇಳಿದರು. ಅವಾಗ ಮಂತ್ರಿಗಳು ಉತ್ತರ ಕೊಡುವಂಥದ್ರಲ್ಲಿ ಈಗಾಗಲೇ ಪಾರ್ಟಿಸಿಪೇಷನ್, ಅದಕ್ಕೆ PPP ಮಾಡೆಲಲ್ಲಿ ಪಾರ್ಟಿಸಿಪೇಷನ್ ಆಗಬೇಕು ಅಂತ ಹೇಳಿದ್ರೆ ಕೆಲವಾರು ನಿಯಮಗಳನ್ನು ಸಡಿಲಿಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಂತ್ರಿಗಳು ಅವತ್ತು ಹೇಳಿದರು. ಅದರ ನಂತರ ಏನಾಗಿದೆ ಅಂತ ಹೇಳೋದು ಮಾಹಿತಿಗಳೊಂದು ಮಂತ್ರಿ ಕೊಟ್ಟರೆ ಒಳ್ಳೆಯದಾಗ್ತಿತ್ತು ಅಂತೇಳಿ. ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷ, ಈ ಹಿಂದೆ ಮಾನ್ಯ ಅಶ್ವಥ್ ನಾರಾಯಣ ಅವರು ಮಂತ್ರಿ ಇದ್ದಾಗ ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಬಿಯಾಂಡ್ ಬ್ಯಾಂಗ್ಳೂರು ಅಂತ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ ಏನೆಲ್ಲ ಕಾರ್ಯಕ್ರಮಗಳು ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳೋದು ಅವರು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅವರ ಹತ್ರ ಒಂದು ಕೊನೆಯದಾಗಿ ಕೇಳಲಿಕ್ಕೆ, ಸೀಸೈಡ್ ಮಂಗಳೂರು ತುಳುನಾಡಿನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದು ಅವರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಅಥವಾ ಇಲಾಖೆಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಈ ಅಧಿವೇಶನದಲ್ಲಿ ಹೇಳಿದ್ರು. ಅವರು ಸೀಸೈಡ್ ಮತ್ತು ಇಲ್ಲಿ ಮಂಗಳೂರಿನಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ, ಒಳ್ಳೆಯ ಅವಕಾಶಗಳಿದೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದಂಥ ವ್ಯತ್ಯಾಸಗಳು ಎರಡು ಕಡೆಗಳಲ್ಲಿ ವ್ಯತ್ಯಾಸಗಳಿದೆ. ಅವರು ಹೊರಗಡೆ ಹೇಳುವಾಗ ಏನಂತಂದ್ರೆ ಮಂಗಳೂರು ಕರಾವಳಿಯಲ್ಲಿ ವಾತಾವರಣ ಒಳ್ಳೆದಿಲ್ಲ, ಹಾಗಾಗಿ ಆ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳೋದು ಒಂದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಶಿವನಗೌಡ್ರೆ, ಎಲ್ಲೂ ನಾನು ಮಂಗಳೂರಿನಲ್ಲಿ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳಿಲ್ಲ. ಅದ್ಭುತವಾದಂಥ ಪೊಟೆನ್ಷಿಯಲ್ ಇದೆ. ಅಲ್ಲಿನ ಮುಖಂಡರು, ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಬ್ದಾರಿಯಿಂದ ನಾವು ಒಳ್ಳೆ ಉತ್ತಮವಾದಂಥ ವಾತಾವರಣ ಕೊಟ್ಟರೆ ನಾವು ಅಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ವೇಗ ಇಡಿಸ್ಬೋದು ಅಂತ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ GDP ಬೆಂಗಳೂರದು 39.9%, ಸುಮಾರು 40%. ನೆಕ್ಸ್ಟ್ ಕ್ಲೋಸೆಸ್ಟ್ ಸರ್ ಕಮ್ಸ್ ದಕ್ಷಿಣ ಕನ್ನಡ 5.4%. ಥರ್ಡ್ ಈಸ್ 3.4%. ವ್ಯತ್ಯಾಸ ನೋಡಿ ಸರ್, 40% ಅಲ್ಲಿ 5.4% ಅಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ವಾತಾವರಣ ಬಂಡವಾಳಕ ಭಾಗದಲ್ಲಿ ಕೊಟ್ಟರೆ +2% ವಿತಿನ್ ನೆಕ್ಸ್ಟ್ 3 years ಆಗ್ಬೋದು. ನಾನು ಅಷ್ಟೇ ಹೇಳಿರೋದು. ಈಗಲೂ ನಾನು ಆ ಸ್ಟ್ಯಾಂಡಿಗೆ ಸ್ಟಿಕ್ ಆನ್ ಆಗ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಓನ್ಲಿ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ. ಒಂದನೇದು ಅಧ್ಯಕ್ಷರೇ. ಎರಡನೇದು, ತಾವು ಹೇಳಿದ್ರೆ ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿಯನ್ನು ಕೇಳಿದ್ವಿ, ಅದು ನಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಪ್ರೈವೇಟ್ ಕಂಪನೀಸ್ಗಳಿರ್ಬೋದು, ಸ್ಟಾರ್ಟ್ಅಪ್ಸ್ಗಳಿರ್ಬೋದು, ಖಾಸಗಿಯಾಗೆ ರಿಜಿಸ್ಟರ್ ಆಗ್ತದೆ. ಕಂಪನೀಸ್ ಆ್ಯಕ್ಟ್ ಇದೆ, ನೇರವಾಗಿ ಎಲ್ಲರೂ ಯಾರು ನಮಗೆ ಸಬ್ಸಿಡಿ ಪಡಿತಾರೆ ಅವ್ರು ನಮ್ಮ ಜೊತೆ ರಿಜಿಸ್ಟರ್ ಆಗ್ತಾರೆ, ಅಥವಾ ಯಾರಿಗೆ ನಮ್ಮ ಇನ್ಸೆಂಟಿವ್ಸ್ ಬೇಕು ಅವ್ರಿಗೆ ರಿಜಿಸ್ಟರ್ ಆಗ್ತಾರೆ. ಅದಕ್ಕೆ ನಾವು ರಾಜ್ಯಾದ್ಯಂತ ನಾವು ಇದು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಒಡಂಬಡಿಕೆ ಬಗ್ಗೆ ಈಗಾಗಲೇ 584 ಒಡಂಬಡಿಕೆಗಳನ್ನು ನಾವು ಕಳೆದ 3 ವರ್ಷದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ರಾಜ್ಯಾದ್ಯಂತ. ಜಿಲ್ಲಾವಾರು ಬೇಕಾದರೆ ಮಾಹಿತಿ ಅದು ಸಿಗುತ್ತೆ ಅಧ್ಯಕ್ಷರೇ, ಅದನ್ನು ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ಕಳೆದ
ಆರ್ಥಿಕ ವರ್ಷದಲ್ಲಿ ನೀವು ಕೇಳಿದ್ರೆ IT-BT ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಧ್ಯಕ್ಷರೇ ನಾವು 2022-23ನಲ್ಲಿ ನಮ್ಮದು IT ಎಕ್ಸ್ಪೋರ್ಟು 3.55 ಲಕ್ಷ ಕೋಟಿ ಇತ್ತು. ಕಳೆದ ವರ್ಷ ಅದಾದಮೇಲೆ 2023-24 4,09,000 ಕೋಟಿ ಆಯಿತು. ಈ ಆರ್ಥಿಕ 24-25ನಲ್ಲಿ 4.58 ಲ್ಯಾಕ್ ಕ್ರೋರ್ಸ್ ಆಗಿದೆ. ಇದು ಈ ವರ್ಷದ ಮಾಹಿತಿ ಕೊಟ್ಟಿಲ್ಲ, ಯಾಕಂದರೆ March 31 ಕ್ಲೋಸಿಂಗ್ ಇದೆ. ಐ ಆಮ್ 100% ಕಾನ್ಫಿಡೆಂಟ್ ಅಧ್ಯಕ್ಷರೇ, 5.5 ಲಕ್ಷ ಕೋಟಿಯನ್ನು ನಾವು ಈ ಸರಿ ದಾಟ್ತೀವಿ. ಅದರಲ್ಲಿ ಮೈಸೂರು ಸುಮಾರು 3,000 ಕೋಟಿ ಇದೆ. ನಮ್ಮ ಕರಾವಳಿ ಭಾಗ ಮಂಗಳೂರಿನಲ್ಲಿ ಒಂದು 3,500 ಕೋಟಿ ರೂಪಾಯಿ ಇದೆ. ನಮ್ಮ ಬೆಳಗಾವಿ ಹುಬ್ಳಿ ಸೇರಿ ಒಂದು 2,500 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ವಿ ಆರ್ ಟ್ರೀಟಿಂಗ್ ದಿಸ್ ಆಸ್ ಅ ಕ್ಲಸ್ಟರ್. ಕಾಮತ್ ಸಾಹೇಬ್, ಮಣಿಪಾಲು, ಉಡುಪಿ, ಮಂಗಳೂರು ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮ್ನಲ್ಲಿ ನಾವು ತಗೊಂಡಿದ್ದೇವೆ. ಅವರು ಕೂಡ ನಾನು ಮಂಗಳೂರಿಗೆ ಉಡುಪಿಗೆ ಹೋದಾಗ ಅವರು ಕೂಡ ಭಾಗವಹಿಸಿದ್ರು ಫಂಕ್ಷನ್ನಲ್ಲಿ. ಈಗಾಗಲೇ ನಮ್ಮ ವತಿಯಿಂದ ಟೆಕ್ನೋವಾಂಜಾ ಸಮ್ಮೇಳನ ತಾವು ಅಟೆಂಡ್ ಆಗಿದ್ರಿ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಿಯಾಂಡ್ ಬೆಂಗಳೂರು ಕ್ಲಸ್ಟರ್ ಸೀಡ್ ಫಂಡು ಈಗಾಗಲೇ 25 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಅದ್ರ ಬಿಟ್ಟು ಕರ್ನಾಟಕ ಆಕ್ಸಿಲರೇಷನ್ ನೆಟ್ವರ್ಕ್ನಲ್ಲಿ ಶೈನ್ ಫೌಂಡೇಶನ್ ಜೊತೆನೂ ಕೂಡ ನಾವು ಒಪ್ಪಂದ ಮಾಡ್ಕೊಂಡು ಅಲ್ಲಿ ಸ್ಥಳೀಯ ನವೋದ್ಯಮಗಳಿಗೆ ಪ್ರೇರಣೆಯನ್ನು ನೀಡಲಿಕ್ಕೆ ಕೊಡ್ತಾ ಇದ್ದೀವಿ. ಮತ್ತು ಕಾಮನ್ ಹಾರ್ಡ್ವೇರ್ ಸ್ಟಾರ್ಟಪ್ಗಳಿಗೆ ಬೆಂಬಲ ನೀಡಲು ಈಗಾಗಲೇ ಮಂಗಳೂರಿನಲ್ಲಿ AIC ನಿಟ್ಟೆ ಅವರ ಒಂದು ಸಹಯೋಗದೊಂದಿಗೆ ಕಾಮನ್ ಇನ್ಸ್ಟ್ರುಮೆಂಟೇಷನ್ ಫೆಸಿಲಿಟಿಯನ್ನು ನಾವು ನಮ್ಮ ಅವಧಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗ ಒಂದು 3 ತಿಂಗಳ ಹಿಂದೆ ಅಕ್ವಾಮರೈನ್ ಬಯೋಟೆಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ನಾನೇ ಹೋಗಿ ಅಲ್ಲಿ ಉದ್ಘಾಟನೆಯನ್ನು ಮಾಡಿ ನಾನು ಬಂದಿದ್ದೇನೆ ಅಧ್ಯಕ್ಷರೇ. ಅದನ್ನು ಸೀವೀಡು ಬಯೋಸ್ಪೆಕ್ಟ್ರಿಂಗಿಗೆ ನಾವು ಮೀಸಲಿಟ್ಟಿದ್ದೇವೆ. ಅದ್ರ ಜೊತೆ ನಾವು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರನ್ನು ಮಣಿಪಾಲ್ ಮಾಹೆ ಜೊತೆ TBI ಬಿಸ್ನೆಸ್ ಇನ್ಕ್ಯುಬೇಟರ್ನ ಮಾಹೆ ಮಣಿಪಾಲ್ ಅವ್ರ ಜೊತೆ ನಾವು ಮಾಡ್ಕೊಂಡಿದ್ದೇವೆ. ಅದನ್ನು ಕೂಡ ಕಾರ್ಯಗತದಲ್ಲಿದೆ. ಅದು ಹೊರತುಪಡಿಸಿ ನಾನು ಹೇಳ್ದಂಗೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಕ್ಲಸ್ಟರ್ ಅಂದ್ಬಿಟ್ಟು ಇದನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಭಾಳ ವಿಶೇಷವಾಗಿ ಅವರು IT ಪಾರ್ಕ್ಗಳ ಬಗ್ಗೆ ಹೋದ ಬಾರಿ ಭರತ್ ಶೆಟ್ಟಿ ಅವರಿಲ್ಲ, ಅವರು ಕೇಳಿದರು. ಅವ್ರು ಹೇಳಿದ್ದೇನೆಂದರೆ ನಮ್ಮ ಮಾನದಂಡಗಳೇನಿದೆ ಅದನ್ನು ಇನ್ನೂ ಸರಳೀಕರಣ ಮಾಡಬೇಕು ಅಂತ ಅವ್ರು ಮನವಿ ಮಾಡ್ಕೊಂಡಿದ್ರು. ನಾನು ಅವರಿಗೆ ಹೇಳಿದ್ದೆ, ದಯವಿಟ್ಟು ಮೊದಲನೇ ಬಾರಿ ನಾವು ಏನು ಮಾನದಂಡಗಳು ಮಾಡಿದ್ವಿ ಅಲ್ಲಿ ಲೋಕಲ್ ಸ್ಟೇಕ್ ಹೋಲ್ಡರ್ಸು ಕ್ರೆಡೈ ಅವರಿಗೆಲ್ಲ ಕೇಳೇ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಅವ್ರು ಯಾರೂ ಬಂದಿಲ್ಲ. ಸೊ ಅದನ್ನು ಸರಳೀಕರಣ ಮಾಡಬೇಕು ಅಂತ ಏನು ಭರತ್ ಶೆಟ್ಟಿ ಅವರು ಮತ್ತು ವೇದವ್ಯಾಸ್ ಕಾಮತ್ ಅವರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಆಗಲೇ ಜಾರಿ ಇದೆ. ಬಹುಶಃ ಇನ್ನೂ 1 ವಾರದಲ್ಲಿ ಅದು ಸರಳೀಕರಣ ಮಾಡಿ ಮತ್ತೊಮ್ಮೆ ನಾವು ಫ್ಲೋಟ್ ಮಾಡ್ತೀವಿ. ಅದು ಹೊರತುಪಡಿಸಿ ನ್ಯಾನೋ GCC ಕಾನ್ಸೆಪ್ಟ್ಸನ್ನು ಕೂಡ ನಾವು ಮಂಗಳೂರಿನಲ್ಲಿ ಮಾಡಬೇಕಂತ ಇದೆ ಅಧ್ಯಕ್ಷರೇ. ಮಂಗಳೂರು, ಉಡುಪಿ, ಮಣಿಪಾಲ್ನಲ್ಲಿ ಅದು ಕೂಡ ನಾವು ನೀಲಿ ನಕ್ಷೆಯನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಒಂದು ತಿಂಗಳು ಒಳಗಡೆ ಅದನ್ನು ಕೂಡ ನಾವು ಬಿಡುಗಡೆಯನ್ನು ನಾವು ಮಾಡ್ತೀವಿ. ಮತ್ತು ನೀವು ಹೇಳ್ದಂಗೆ ಕರಾವಳಿ ಪ್ರದೇಶದಲ್ಲಿ ಅಧ್ಯಕ್ಷರೇ 12 ನಾಟಿಕಲ್ ಮೈಲ್ಸ್ ಏನಿದೆ ನಮ್ಮ ಸಮುದ್ರದ್ದು, ಅದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದು, ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ. ಹೋದ ಬಾರಿ ಸುನಿಲ್ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು, CRZ ಮತ್ತು ಅವರು ಟೂರಿಸಮಿಗೆ ಹೇಳಿದರು. ಬಟ್ ನಾವು ಬಯೋಟೆಕ್ನಾಲಜಿಗೆ ಅಂದ್ಬಿಟ್ಟು ಓಷನ್ ಫಾರ್ಮಿಂಗಿಗೆ, ಸೀವೀಡ್ ಫಾರ್ಮಿಂಗ್ ಇರ್ಬೋದು ಅಥವಾ ಬಯೋಟೆಕ್ನಾಲಜಿ ಇರ್ಬೋದು, ಅದಕ್ಕೋಸ್ಕರ ನಾವು ಓಷನ್ ಫಾರ್ಮಿಂಗ್ ಪಾಲಿಸಿ ತರಬೇಕಂತನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಡೇಟಾ ಸೆಂಟರ್ಸಿಗೂ ಕೂಡ ನಾವು ಅಲ್ಲಿ ಆದ್ಯತೆಯನ್ನು ನಾವು ನೀಡ್ತಾ ಇದ್ವಿ. ಸೊ ಒಟ್ಟಾರೆ ಕಳೆದ ಒಂದು 3 ವರ್ಷದಲ್ಲಿ ಕರಾವಳಿ ಭಾಗದಲ್ಲಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಧ್ಯಕ್ಷರೇ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಸ್ಟರ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ಕೂಡ ಪೊಟೆನ್ಷಿಯಲ್ ಇಸ್ ಇಮೆನ್ಸ್. ಆದರೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ವಾತಾವರಣ ಕೊಡೋದು ಜವಾಬ್ದಾರಿ ನಮ್ದೆಲ್ಲರದು ಆಗಿದೆ ಅಂತ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ಓಕೆ, ಒಂದು ಸಚಿವರು ಈಗಾಗಲೇ ಹೇಳಿದ್ರು, ಅದು PPP ಮಾಡೆಲ್ ಇದು ಪುನರಪಿ ಒಂದು ಚಿಂತನೆ ಮಾಡಿ ಸರಿ ಮಾಡ್ತಾರೆ ಅಂತ ಹೇಳಿದರು. ನಾನು ಕರಾವಳಿಯಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ ಅಂತ ಅವ್ರು ಹೇಳಿದರು. ಆದರೆ ಹೊರಗಡೆ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಕೇಳಿದೆ. ನಾನೀಗ ಬೆಂಗಳೂರಿನ GDP ಬಿಟ್ಟರೆ 39.4% ಅಂತ ಹೇಳಿದರು. ಅದರ ನಂತರ ಹೈಯೆಸ್ಟ್ GDP ನಮ್ಮ ಜಿಲ್ಲೆ ಕರಾವಳಿ ಮಂಗಳೂರಿನ ಜಿಲ್ಲೆ 5.4 ಅಂತ ಹೇಳಿದರು. ಹಾಗಾಗಿ ಇದನ್ನು ನಾವು ಬೇರೆ ಎಲ್ಲ ಜಿಲ್ಲೆಗಳಿಗೆ ನಂಬರ್ 2ನೇ ಸ್ಥಾನದಲ್ಲಿ ಇದ್ದೀವಿ. ವಾತಾವರಣ ಸರಿ ಇಲ್ಲದಿಲ್ಲದ್ರೂ ಕೂಡ 2ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳುವಂಥದ್ದು ಒಂದು ಭಾಗ. ಈಗ ನಾನು ಕೇಳುವಂಥ ಪ್ರಶ್ನೆ ಏನಂತ ಕೇಳಿದ್ರೆ,
ಬೇರೆ ಜಿಲ್ಲೆಗಳಿಗೆ ಇದನ್ನು ವಿಸ್ತರಣೆ ಮಾಡಲು, ಯಾಕಂತ ಹೇಳಿದ್ರೆ ಕಲಬುರಗಿಯಲ್ಲಿ ಬಹಳ ಕಡಿಮೆ GDP ಇದೆ, ಬಹಳ ಕಡಿಮೆ ಇದೆ, ಅಲ್ಲಿ ಏನೂ ಇಲ್ಲ ಅಂತ ಹೇಳೋ ರೀತಿಯ ವಾತಾವರಣ ಇದೆ. ನಾನು ಮಾಹಿತಿ ಜಿಲ್ಲಾವರು ಕೇಳಿದ್ರದಾಗ ಕೇಳ್ತೀನಿ. ಅದಕ್ಕೆ ಬೇರೆ ಜಿಲ್ಲೆಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅಲ್ಲಿ ಹಾಗಾದ್ರೆ ಪೊಟೆನ್ಷಿಯಲ್ ಏನಿದೆ, ಅದಕ್ಕೆ ಬಗ್ಗೆ ವಿಸ್ತರಣೆ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳೋದು ಕೂಡ ಒಂದು ಹೇಳಿದ್ರು ಒಳ್ಳೆದಿತ್ತು. ಈಗ ಈ ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಏನಿದೆ ಅಧ್ಯಕ್ಷರೇ, ಇದು ಬೇಸ್ಡ್ ಆನ್ ಜಿಯೋಗ್ರಫಿ ಆ್ಯಂಡ್ ಡೆಮೋಗ್ರಫಿ ಅಡ್ವಾಂಟೇಜ್. ಈಗ ನಿಮ್ಮಲ್ಲಿರುವಂಥ ಅಡ್ವಾಂಟೇಜು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ, ನಮ್ಮಲ್ಲಿರುವ ಅಡ್ವಾಂಟೇಜು ನಿಮ್ಮಲ್ಲಿಲ್ಲ. ಈಗ ನಿಮ್ಮಲ್ಲಿ ಕಡಲ್ ಪ್ರದೇಶ ಇದೆ, ಓಷನ್ ಫಾರ್ಮಿಂಗ್ ಮಾಡ್ಬೋದು, ಸೀವೀಡ್ ಫಾರ್ಮಿಂಗ್ ಮಾಡ್ಬೋದು. ನಮ್ಮ ಕಡೆ ತೊಗರಿ ಇದೆ, ತೊಗರಿ ಬಗ್ಗೆ ನಾವು ಮಾಡಬಹುದಾಗಿದೆ. ನೀವು ಹೇಳ್ತಾ ಇದ್ರಲ್ಲ GDPದು, ಕಲಬುರಗಿ ಕಾಂಟ್ರಿಬ್ಯೂಟ್ಸ್ 1.9%. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ರೂರಲ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ 1.9%. ಸೊ ಇದನ್ನ ನಾವು ಹೆಚ್ಚು ಹೇಗೆ ಮಾಡ್ಬೋದು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ. ಈಗ ನಮ್ಮ ಕಲಬುರಗಿನಲ್ಲೇ ನಾವು ತೊಗರಿಗೆ ನಾವು ಆಗಲೇ ಅಗ್ರಿಟೆಕ್ ಆಕ್ಸಿಲರೇಟರ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಪಲ್ಸ್ ಪ್ರೋಟೀನ್ ಹಬ್ ಮಾಡಬೇಕಂತ ಬಯೋಟೆಕ್ನಾಲಜಿಗೆ ನಾವು ಮಾಡ್ತಾ ಇದ್ದೀವಿ. ಹುಬ್ಳಿ, ಬೆಳಗಾವಿ, ಧಾರವಾಡ ಒಂದು ಕ್ಲಸ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲೆಕ್ಟ್ರಾನಿಕ್ಸು EVಗೆ ಇದು ಇದೆ. ದೊಡ್ಡಬಳ್ಳಾಪುರ್ನಲ್ಲಿ ಈಗ ತಾನೇ ಧೀರಜ್ ಅವ್ರು ಕೇಳಿದಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಇದೆ, ಮೈಸೂರಿನಲ್ಲಿ ಇದೆ, ಮಂಡ್ಯನಲ್ಲೂ ಕೂಡ ಅಗ್ರಿಕಲ್ಚರ್ ಅಗ್ರಿಟೆಕ್ಗೆ ಸ್ವಲ್ಪ ಇದು ಕೊಡ್ಬೋದು, ಕೊಪ್ಪಳ ಬೆಳ್ಳಾರಿನಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಡೆನೂ ಕೂಡ ನಾವು ಈಗ ಶಿವಮೊಗ್ಗದಲ್ಲೂ ನಾವು ಕೊಟ್ಟಿದ್ದೇವೆ. ಈಗ ದ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಅಂದ್ಬಿಟ್ಟು 10 ಕೋಟಿ ಇಂಜಿನಿಯರಿಂಗ್ ಕಾಲೇಜಸ್ಗೆ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಆ್ಯಂಡ್ ನಾಟ್ ಒನ್ ಸಿಂಗಲ್ ಒನ್ ಈಸ್ ಫ್ರಮ್ ಬೆಂಗಳೂರು. ಈಗ ಶಿವಮೊಗ್ಗದಲ್ಲಿ ಪ್ರೇರಣಾ ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಕೊಟ್ಟಿದ್ದೀವಿ, 10 ಕೋಟಿ ಕೊಟ್ಟಿದ್ದೀವಿ. ಸೊ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಮಂಗಳೂರು ಆರ್ ಬೆಂಗಳೂರು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಇಂಟರ್ವೆನ್ಷನ್ ಮಾಡೋದ್ರಿಂದ ನಮ್ಮ GDP ಅನ್ನು ನಾವು ಬಲಗೊಳಿಸ್ಬೋದು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಅವ್ರದ್ದೇನಾದ್ರೂ ಸಲಹೆ ಇದ್ರೆ ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಟೇಕ್ ಇಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.